ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 25ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 25. ಲಭಂತೆ ಬ್ರಹ್ಮನಿರ್ವಾಣಂ ಋಷಯ ಕ್ಷೀಣಕಲ್ಮಷಾಃ ಛಿನ್ನದ್ವೈಧ ಯತಾತ್ಮಾನಃ ಸರ್ವಭೂತ ಹಿತೇ ರಥಃ. ಅನುವಾದ: ಯಾರ ಎಲ್ಲ ಪಾಪಗಳು ನಾಶವಾಗಿ ಹೋಗಿವೆಯೋ, ಯಾರ ಸಂಶಯಗಳೆಲ್ಲ ಜ್ಞಾನದ ಮೂಲಕ ನಿವೃತ್ತಿ ಹೊಂದಿದೆಯೋ, ಯಾರು ಸಂಪೂರ್ಣ ಪ್ರಾಣಿಗಳ ಹಿತದಲ್ಲಿ ನಿರತರಾಗಿದ್ದಾರೋ ಮತ್ತು ಯಾರ ಮನಸ್ಸು ಗೆಲ್ಲಲ್ಪಟ್ಟು ನಿಶ್ಚಲ ಭಾವದಿಂದ ಪರಮಾತ್ಮನಲ್ಲಿ ಸ್ಥಿತವಾಗಿದೆಯೋ, ಆ ಬ್ರಹ್ಮವೇತ್ತರಾದ ಪುರುಷರು ಶಾಂತ ಬ್ರಹ್ಮವನ್ನು ಪಡೆಯುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತ ಯಾರು ಪರಬ್ರಹ್ಮ ಪರಮಾತ್ಮನನ್ನು ಪಡ್ಕೊಂಡಿರ್ತಾರೋ ಆ ಪುರುಷರ ಲಕ್ಷಣಗಳನ್ನು ಈ ಮುಂದಿನ 2 ಶ್ಲೋಕಗಳಲ್ಲಿ ಈಗ ಹೇಳ್ತಾನೆ. ಏನು ಹೇಳ್ತಾನೆ ಈ ಶ್ಲೋಕದಲ್ಲಿ ಅಂತಂದರೆ, ಯಾರ ಎಲ್ಲ ಪಾಪಗಳು ಕೂಡ ನಾಶ ಆಗ್ಬಿಟ್ಟಿದೆಯೋ, ಅವರಲ್ಲಿ ಒಂದು ಚೂರು ಕೂಡ ಪಾಪ ಅನ್ನೋದೇ ಇರೋದಿಲ್ಲ, ಮತ್ತು ಅವರಲ್ಲಿ ಸಂಶಯಗಳು ಕೂಡ ಹೊರಟೋಗಿರುತ್ತೋ. ಹೇಗೆ ಹೋಗಿರತ್ತೆ? ಜ್ಞಾನದ ಮೂಲಕ. ಜ್ಞಾನವನ್ನು ತಿಳ್ಕೊಳ್ತಾ ಅವರಲ್ಲಿರುವಂಥ ಒಂದೊಂದು ಸಂಶಯಗಳು ಕೂಡ ದೂರ ಆಗ್ತಾ ನಿವೃತ್ತಿ ಆಗ್ಬಿಟ್ಟಿರುತ್ತೋ. ಯಾರು ಸಂಪೂರ್ಣ ಜೀವಿಗಳ ಹಿತದಲ್ಲಿ ನಿರತರಾಗಿರ್ತಾರೋ, ಈಗ ಅವರಲ್ಲಿ ಅನುಮಾನನೂ ಇರೋದಿಲ್ಲ, ಪಾಪಗಳು ಇರೋದಿಲ್ಲ, ಸ್ವಾರ್ಥ ಇರೋದಿಲ್ಲ. ಅವ್ರೇನು ಮಾಡ್ತಾರೆ? ಈಗ ಈ ಇಡೀ ಜಗತ್ತಲ್ಲಿರುವಂತಹ ಜೀವಿಗಳಿದಾರಲ್ಲ, ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಯಾರ ಮನಸ್ಸು ಗೆದ್ದು ನಿಶ್ಚಲ ಭಾವದಿಂದ, ಈಗ ನಾವೆಲ್ಲ ಏನು ಅಂತಂದರೆ ಮನಸ್ಸು ಹೇಳ್ದಾಗೆ ಕೇಳ್ಕೊಂಡಿದ್ದೀವಿ, ಅದಕ್ಕೆ ಆ ಮನಸ್ಸಲ್ಲಿ ಇಲ್ಲದೆ ಇರುವಂಥದ್ದೆಲ್ಲ ಯೋಚನೆಗಳು ಅಂದರೆ ಏನು, ಸಂಕಲ್ಪ ವಿಕಲ್ಪಗಳೆಲ್ಲ ಹೇಳ್ತಾನೇ ಇರುತ್ತೆ. ಆ ಮನಸ್ಸು ಯಾವಾಗ ಶಾಂತವಾಗುತ್ತೋ, ಅಂದರೆ ಏನು, ಆ ಮನಸ್ಸು ಹೇಳಿದಾಗ ನಾವು ಕೇಳಲ್ಲ, ನಾವು ಹೇಳಿದಾಗ ಆ ಮನಸ್ಸು ಕೇಳಬೇಕು, ಅದನ್ನು ಮನಸ್ಸನ್ನು ಗೆಲ್ಲೋದು ಅಂತ ಹೇಳೋದು. ಆ ಒಂದು ಸ್ಥಿತಿಗೆ ಯಾರು ಬಂದಿರ್ತಾರೋ ಆಗ ನಿಶ್ಚಲವಾದಂಥ ಒಂದು ಭಾವ ಬರುತ್ತೆ ನಮ್ಮಲ್ಲಿ. ಆ ನಿಶ್ಚಲವಾದ ಭಾವ ಅಂದರೆ ಏನು, ಬೇರೆ ಎಲ್ಲೂ ಹೋಗದೆ ಒಂದೇ ಕಡೆ ನಮ್ಮ ಮನಸ್ಸು ನಿಂತ್ಕೊಳ್ಳುತ್ತೆ, ಆ ಭಾವ ಬರಬೇಕು. ಆ ರೀತಿಯ ಭಾವನೆಯಿಂದ ಭಗವಂತನಲ್ಲೇ ಸ್ಥಿತವಾಗಿರ್ತೀವೋ ಆ ಬ್ರಹ್ಮವೇತ್ತ ಪುರುಷರು ಶಾಂತ ಬ್ರಹ್ಮನನ್ನು ಪಡಿತಾರೆ ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಭಗವಂತನನ್ನ ಪಡೆಯುವಂಥ ಬ್ರಹ್ಮವೇತ್ತ ಪುರುಷರು ಹೇಗಿರ್ತಾರೆ, ಏನೆಲ್ಲ ಕ್ವಾಲಿಟೀಸ್ ಬಂದಾಗ ಅವರನ್ನ ಬ್ರಹ್ಮವೇತ್ತರು ಅಂತ ಕರೀತಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಬೋದು. ನೋಡಿ, ಮೊದಲು ಪಾಪಗಳೆಲ್ಲ ನಾಶ ಆಗಿರುತ್ತೆ, ಅಂದರೆ ನಮ್ಮ ಒಳಗಡೆ ಯಾವುದೇ ಪಾಪಗಳಿರೋದಿಲ್ಲ, ಸಂಶಯ ಇರೋದಿಲ್ಲ, ಜ್ಞಾನ ಇರತ್ತೆ. ಆಮೇಲೆ ಎಲ್ಲ ಜೀವಿಗಳಿಗೂ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಯಾವಾಗಲೂ ನಿರತರಾಗಿರ್ತಾರೆ. ಮತ್ತು ಯಾರ ಮನಸ್ಸು ಗೆದ್ದು ಪರಮಾತ್ಮನಲ್ಲಿ ಒಂದು ನಿಶ್ಚಲ ಭಾವವನ್ನು ಇಟ್ಕೊಂಡಿರ್ತಾರೋ ಅಂಥ ಬ್ರಹ್ಮವೇತ್ತ ಪುರುಷರು ಶಾಂತ ಬ್ರಹ್ಮನನ್ನು ಪಡೀತಾರೆ, ಅವರೇ ಭಗವಂತನನ್ನು ಪಡ್ಕೊಳ್ಳೋದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮೊದಲನೇ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಕ್ಷೀಣ ಕಲ್ಮಷಾಹ ಅನ್ನುವಂಥ ವಿಶೇಷಣವನ್ನು ಕೊಡೋದಕ್ಕೆ ಅರ್ಥ ಏನು? ಯಾಕಿಲ್ಲಿ ಕ್ಷೀಣ ಕಲ್ಮಷಾಹ ಅಂತ ಹೇಳಿದ್ದಾರೆ ಅಂದರೆ, ಯಾರ ಪಾಪಗಳೆಲ್ಲ ನಾಶ ಆಗೋಗಿದೆಯೋ ಅಂತ ಕ್ಷೀಣ ಕಲ್ಮಷಾಹ ಅಂತಂದರೆ ಅರ್ಥ. ಅದನ್ನು ಯಾಕಿಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತಂದ್ಬಿಟ್ಟು ಉತ್ತರ ಏನು ಅಂತಂದರೆ, ಈ ಜನ್ಮನೇ ಆಗಿರ್ಬೋದು, ಮತ್ತು ಜನ್ಮಾಂತರದಲ್ಲಿ ಈ ಜನ್ಮ ಬಿಟ್ಟು ಇನ್ನು ಬೇಕಾದಷ್ಟು ಜನ್ಮಗಳನ್ನು ಕಳೆದಿರ್ತೀವಲ್ವ, ಅದರಲ್ಲಿ ಮಾಡಿರುವಂಥ ಕರ್ಮಗಳ ಸಂಸ್ಕಾರ ಇರುತ್ತಲ್ಲ ಅದು, ಮತ್ತು ರಾಗ ದ್ವೇಷ ಈ ರೀತಿಯ ದೋಷಗಳು, ಮತ್ತು ಅದನ್ನೆಲ್ಲ ಮಾಡ್ತಾ ಕೆಲವೊಂದೆಲ್ಲ ನಮ್ಮಲ್ಲಿ ಕೂಡ ಹಾಕ್ಕೊಂಡಿರ್ತೀವಿ. ಆ ವೃತ್ತಿಗಳ ಪುಂಜ ಅಂತ ಹೇಳ್ತೀವಿ, ಅದು ಯಾವ ಮನುಷ್ಯನ ಅಂತಃಕರಣದಲ್ಲಿ ಒಟ್ಟಾಗಿರುತ್ತೋ ಅವು ಬಂಧನಕ್ಕೆ ಕಾರಣವಾಗಿರೋದ್ರಿಂದ ಎಲ್ಲ ಕಲ್ಮಶಗಳು ಕೂಡ ಪಾಪನೇ. ಈಗ ನಾನು ಮಾಡಿರುವಂಥ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ, ಅದರಿಂದ ಬಂದಿರುವಂತಹ ಒಂದು ಫಲ ಎಲ್ಲವೂ ಕೂಡ ನಮ್ಮ ಅಂತಃಕರಣದಲ್ಲಿ ಅದರ ಬೀಜಗಳನ್ನು ಬಿಟ್ಟಿರುತ್ತೆ. ಅದೆಲ್ಲವೂ ಕೂಡ ಎಲ್ಲಿರುತ್ತೆ? ಅಂತಃಕರಣದಲ್ಲಿರುತ್ತೆ. ಅದು ನಮ್ಮ ಬಂಧನಕ್ಕೆ ಕಾರಣವಾಗಿರೋದ್ರಿಂದ ಅದನ್ನು ಕೂಡ ಕಲ್ಮಶಗಳು ಪಾಪಗಳು ಅಂತಲೇ ಕರೆಯೋದು. ಪರಮಾತ್ಮನ ಸಾಕ್ಷಾತ್ಕಾರ ಒಂದು ಸರಿ ಆಗ್ಬಿಡ್ತು ಅಂತಂದರೆ ಈ ಎಲ್ಲ ಕೂಡ ನಾಶ ಆಗೋಗುತ್ತೆ. ಈಗ ನಮ್ಮ ತಿಳುವಳಿಕೆಗೆ ಏನು ಅಂತಂದರೆ, ನಮಗೆ ಇವಾಗ ಅನ್ಸೋದು ಏನು ಅಂತಂದರೆ,
ನಾನು ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಆಧ್ಯಾತ್ಮಿಕ ಕೆಲಸಗಳೇ ಆಗಿರ್ಬೋದು. ಆದರೆ ಅದರಲ್ಲೂ ಕೂಡ ಕೆಲವೊಂದು ಫಲಾಪೇಕ್ಷೆಗಳನ್ನು ಇಟ್ಕೊಂಡು ಮಾಡ್ತೀವಿ ಅಲ್ವಾ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ, ಈ ರೀತಿ ಡಿಫ್ರೆನ್ಸ್ ಇರುತ್ತಲ್ವಾ. ಆದರೆ ಎಲ್ಲ ಕೆಲಸಕ್ಕೂ ಕೂಡ ಯಾವಾಗ ನಾವು ಏನಾದರೂ ಒಂದನ್ನು ಅಂದ್ಕೊಂಡು ಮಾಡ್ತೀವೋ ಅದರದ್ದು ಒಂದು ಫಲ ಅನ್ನೋದು ಇರುತ್ತೆ. ಅದೂ ಕೂಡ ನಮಗೆ ಬಂಧನಕ್ಕೆ ಕಾರಣವಾಗಿರುತ್ತೆ. ಅದನ್ನು ಬಿಡೋದು ಅಂತಂದರೆ ಭಗವಂತನಿಗೆ ಶರಣಾಗತಿಯಾಗಿ ಇಲ್ಲಿ ನಾನು ಏನೂ ಮಾಡ್ತಾ ಇಲ್ಲ ಅನ್ನುವಂಥ ಭಾವದಲ್ಲಿ ನಾವು ಕೆಲಸ ಮಾಡಬೇಕು. ಬರೀ ಭಗವಂತ ನನ್ನ ಮೂಲಕ ಇದನ್ನು ಮಾಡಿಸ್ತಿದ್ದಾನೆ ಅಂತನೋ ಅಥವಾ ನಾನು ಏನು ಮಾಡ್ತಾ ಇದ್ರು ಕೂಡ ಅದೆಲ್ಲ ಭಗವಂತನಿಗಾಗಿ ಅಂತ ತಿಳ್ಕೊಂಡು ಅವನಿಗೆ ಸಮರ್ಪಣೆ ಮಾಡ್ತೀವಲ್ವ, ಅದರಲ್ಲಿ ಫಲಗಳು ನಮಗಿರೋದಿಲ್ಲ. ಬಂದರೂ ಕೂಡ ಅದೆಲ್ಲವೂ ಕೂಡ ಝೀರೋ ಆಗಿಬಿಡತ್ತೆ ಯಾವಾಗ ಪರಮಾತ್ಮನ ಸಾಕ್ಷಾತ್ಕಾರವಾದಾಗ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಈಗ ಅವನು ಕೂಡ ಕೆಲಸಗಳನ್ನು ಮಾಡ್ತಿರ್ತಾನೆ, ಎಲ್ಲ ಮಾಡ್ತಿರ್ತಾನೆ, ಆದರೆ ಅವನಲ್ಲಿ ಅರಿವಿರುತ್ತೆ. ಮನಸ್ಸನ್ನು ಗೆದ್ದು ಆ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನಿಗೆ ಸರೆಂಡರ್ ಮಾಡಿರ್ತಾನೆ. ಅವನು ಹೇಳಿದಾಗ ಆ ಮನಸ್ಸು ಕೇಳುತ್ತೆ. ಅಂದರೆ ಏನು, ಭಗವಂತ ಅವನ ಮೂಲಕ ಈ ಕೆಲಸಗಳನ್ನು ಮಾಡಿಸ್ತಿರ್ತಾನೆ. ಸೊ ಅದಕ್ಕೋಸ್ಕರ ಅವನಿಗೆ ಒಂದ್ಸರಿ ಭಗವಂತನ ಸಾಕ್ಷಾತ್ಕಾರವಾಯಿತು ಅಂತಂದರೆ ಅವನ ಅಂತಃಕರಣದಲ್ಲಿ ಏನೇ ಇದ್ದರೂ ಕೂಡ ಆ ಎಲ್ಲ ರೀತಿಯ ದೋಷಗಳು ಕೂಡ ಉಳಿಯೋದೇ ಇಲ್ಲ, ಎಲ್ಲ ಹೊರಟೋಗ್ಬಿಡುತ್ತೆ. ಈ ರೀತಿ ಮಲದೋಷಗಳ ಅಭಾವವನ್ನು ತೋರಿಸೋದಕ್ಕೋಸ್ಕರ ಇಲ್ಲಿ ಕ್ಷೀಣ ಕಲ್ಮಷಾಹ ಅನ್ನುವಂಥ ವಿಶೇಷಣವನ್ನು ಪ್ರಯೋಗ ಮಾಡಿದ್ದಾರೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.